2 ವರ್ಷ ಮಾಡಿದ್ವಿ. ಕನಿಷ್ಠ ಅವನಿಗೆ, ಆ ವ್ಯಕ್ತಿಗೆ 2 ವರ್ಷ ನಾವು ಅಲ್ಲಿ ಅವಕಾಶವನ್ನು ಕೊಟ್ಟಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಕಾನೂನಾತ್ಮಕವಾಗಿ ನಾವು 2 ವರ್ಷವನ್ನು ಮಾಡಿದ್ದೇವೆ. ಭಾಳ ಜನ ಇದನ್ನು ಪ್ರಶಂಸೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಕೆಳಗಿನ ಸಿಬ್ಬಂದಿಯವರು, ಕಾನ್ಸ್ಟೇಬಲರಿ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಫೈರ್ಮೆನ್ಗಳಿರ್ಬೋದು, ಅವರಿಗೆಲ್ಲರಿಗೂ SP ಹಂತದಲ್ಲೇ ಟ್ರಾನ್ಸ್ಫರ್ಗಳು ಮಾಡೋದಕ್ಕೆ, ಕೌನ್ಸಿಲ್ ಮಾಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನನ್ನು ಭಾಳ ಹೆಚ್ಚಿನ ಅಂಶ ಕೇಳುತ್ತಾ ಇದ್ದರು. ನಾವೀಗಾಗಲೇ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಪ್ರಾರಂಭ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕಾನ್ಸ್ಟೇಬಲರಿನ ರೆಕ್ರೂಟ್ ಮಾಡೋದಕ್ಕೆ, ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 545 ಸಬ್ ಇನ್ಸ್ಪೆಕ್ಟರ್ಗಳು ಟ್ರೈನಿಂಗಲ್ಲಿದ್ದಾರೆ. ಅವರ ಜೊತೆಗೆ ಇನ್ನೊಂದು ಬ್ಯಾಚು 402 ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಇವತ್ತು ರೆಕ್ರೂಟ್ಮೆಂಟಿಗೆ ಅವರು ಅರ್ಹರಿದ್ದಾರೆ. ಅವರಿಗೆ ಆದೇಶಗಳು ಕೂಡ ಕೊಟ್ಟಿದ್ದಾಗಿದೆ. ಮತ್ತು ಕಾನ್ಸ್ಟೇಬಲರಿ ನಮ್ಮಲ್ಲಿ ಸುಮಾರು 16,000 KSRP, CAR ಎಲ್ಲವನ್ನು ಸೇರಿ, ಸಿವಿಲ್ಲು ಎಲ್ಲ ಸೇರಿ ಸುಮಾರು 16,000 ಹುದ್ದೆಗಳು ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಈಗಾಗಲೇ ನಮಗೆ ಸುಮಾರು 8,500 ಹುದ್ದೆಗಳನ್ನು ತುಂಬೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನು ಈ ವಾರದಲ್ಲಿ ನಾವು ನೋಟಿಫಿಕೇಷನನ್ನು ಅದಕ್ಕಾಗಿ ಮಾಡ್ತೇವೆ. ಕಳೆದ ಬಾರಿ ನಾವು ಮುಖ್ಯಮಂತ್ರಿಗಳು 13ರಿಂದ 18ರವರೆಗೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಗೃಹ 2022 ಅಂತ ಹೇಳಿ ಅವಾಗೆಲ್ಲ ಪ್ರಾರಂಭ ಮಾಡಿದವು. ಈಗ 20-25 ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪೊಲೀಸ್ ಗೃಹ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ, ವಿಶೇಷವಾಗಿ ಕಾನ್ಸ್ಟೇಬಲ್ಸ್ಗೆ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ ಅನುಮತಿ ಕೊಟ್ಟರು. ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರೋಷ್ಟು ನಾವು ಇವತ್ತು ಸಾವಿರಾರು ಕ್ವಾರ್ಟರ್ಸ್ಗಳನ್ನು, ಸುಮಾರು 15,000 ಕ್ವಾರ್ಟರ್ಸ್ಗಳನ್ನು ಈಗ ಕಟ್ಟಿ ಅವರಿಗೆ ನಾವು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕಳೆದ 6-7 ತಿಂಗಳ ಹಿಂದೆ ಹೇಳಿದರು, ನಾವು ಇದನ್ನು ಇನ್ನೂ 5 ವರ್ಷ ಮುಂದುವರಿಸ್ತೇವೆ. ಕ್ವಾರ್ಟರ್ಸ್ಗಳನ್ನು ಕಟ್ಟೋದಕ್ಕೆ ಈ ಪೊಲೀಸ್ ಗೃಹ ಯೋಜನೆ ಏನಿದೆ ಅದನ್ನು ಇನ್ನೂ ಕೂಡ ಮುಂದುವರಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ತಮ್ಮ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಅನೇಕ ವಿಷಯದಲ್ಲಿ ಅವರಿಗೆ ಹೆಲ್ತ್ಗೆ ಚೆಕಪ್ ಮಾಡೋದಕ್ಕೆ 1,000 ಇದ್ದದ್ದನ್ನು 1,500 ಮಾಡಿತ್ತು. ಆಮೇಲೆ ಮೆಡಿಕಲ್ ಫೆಸಿಲಿಟಿ ಸ್ಟಾಫ್ ಜೊತೆ ಅವರ ಫ್ಯಾಮಿಲಿಗೂ ಕೊಡ್ತಕ್ಕಂಥದ್ದು ಮಾಡಿದ್ದು. ಆಮೇಲೆ ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಯಾರು ತಾವು ಡ್ಯೂಟಿ ಮೇಲಿದ್ದಾಗ ತೀರ್ಕೊಂಡ್ರೆ ತಮ್ಮ ಕುಟುಂಬದವರಿಗೆ ಯಾರಿಗಾದರೂ ಕೆಲಸ ಕೊಡ್ತಕ್ಕಂಥ ನಿಯಮ ಸರ್ಕಾರದಲ್ಲಿದೆ. ಆದರೆ ಅನೇಕ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದಿದ್ದು. ಅದೆಲ್ಲವನ್ನು ಕೂಡ ಇವತ್ತು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ತಗೊಂಡು ನೂರಾರು ಜನರಿಗೆ, ಅವರ ಕುಟುಂಬಗಳಿಗೆ ಇವತ್ತು ಹುದ್ದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅನೇಕ ವಿಷಯದಲ್ಲಿ ಈಗ ರಜೆ ಕೊಡಬೇಕು, ರಜೆ ತಗೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಅನ್ನುವಂಥ ರೀತಿಯಲ್ಲಿದ್ದದ್ದನ್ನು ಇವತ್ತು ನೀವು ವಾಟ್ಸಪ್ನಲ್ಲಿ ಕಳಿಸಿದರೆ ಕೂಡ ಹಿರಿಯ ಅಧಿಕಾರಿಗಳು ನಿಮಗೆ ರಜೆ ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥದ್ದನ್ನು ಮಾಡಿದ್ದೇವೆ. ಅನೇಕ ವಿಚಾರಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಪೊಲೀಸಿನವರ ಸಿಬ್ಬಂದಿಯವರ ಪರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಜೊತೆಯಾಗಿ ನಮ್ಮ ಸಿಬ್ಬಂದಿಯವರು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಭಾಳ ಸಂತೋಷದಿಂದ ನಾನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಹಾಗಾಗಿ ತಾವು ಏನು ನಿರೀಕ್ಷೆ ಮಾಡಿದಾಗೆ ರಾಜ್ಯದ ಜನತೆ ನಮ್ಮಿಂದ ಏನನ್ನು ಅಪೇಕ್ಷೆ ಪಡ್ತಾರೆ, ಶಾಂತಿಯನ್ನು ಅಪೇಕ್ಷೆ ಪಡ್ತಾರೆ,
ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಒಂದು ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅನ್ನುವಂಥ ಬದ್ಧತೆಯನ್ನು ನಮಗಿದೆ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ತೀರಿ ಎನ್ನುವಂಥ ವಿಶ್ವಾಸ ನನಗಿದೆ. ಸ್ನೇಹಿತರೆ, ಈಗ ತಾನೇ ಬರುವಾಗ, ದಾರಿಯಲ್ಲಿ ಬರುವಾಗ ನಮ್ಮ ಇಲಾಖೆಯವರು ಮಾದಕ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಮನಿಸಿದರು. ಇದು ಭಾಳ ದೊಡ್ಡ ಸಮಾಜದಲ್ಲಿ ದೊಡ್ಡ ಪಿಡುಗು. ಇದು ಭಾಳ ದಿವಸದಿಂದ ಇದು ನಡ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಭಾಳ ಹೆಚ್ಚು ಆಗಿದೆ ಅನ್ನುವಂಥದ್ದು, ಕರ್ನಾಟಕದಲ್ಲಿ ಕೂಡ ಹೆಚ್ಚಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಘೋಷಣೆ ಮಾಡಿದರು, ಕರ್ನಾಟಕವನ್ನು ಮಾದಕ ವಸ್ತುವಿನ ಹೊರತುಪಡಿಸಿ ನಾವು ಮಾಡ್ತೇವೆ ಅನ್ನುವಂಥ ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಆ ದೃಷ್ಟಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಪ್ರತಿನಿತ್ಯ ಕೆಲಸಗಳು ನಡೀತಾ ಇವೆ. ಕಳೆದ 2 ವರ್ಷದಿಂದ 250-300 ಕೋಟಿ ರೂಪಾಯಿ ಡ್ರಗ್ಸನ್ನು ಇಲಾಖೆಯವರು ಹಿಡಿದಿದ್ದಾರೆ. ಅದೆಲ್ಲ ಸಾಕಷ್ಟು ಸುಟ್ಟು ಹಾಕಿದ್ದಾರೆ. ಇನ್ನೂ ಕೂಡ ಅದನ್ನೆಲ್ಲ ಸುಟ್ಟು ಹಾಕುವಂಥದ್ದು ಕೂಡ ಇದೆ. ಆದರೆ ಇಷ್ಟೊಂದು ಎಚ್ಚರಿಕೆಯಿಂದ ಕೆಲಸ ಮಾಡಿದರೂ ಕೂಡ ಇನ್ನೂ ಡ್ರಗ್ಸ್ ಬರ್ತಾ ಇದೆ. ಅದು ಇದು ಪಾರ್ಸಲ್ನಲ್ಲಿ ಬರುತ್ತೆ, ಬೇರೆ ಬೇರೆ ರೂಟ್ಸ್ನಲ್ಲಿ ಬರುತ್ತೆ. ಅದನ್ನೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿಯೂ ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಏನು ಮಕ್ಕಳಿಗೆ ಅವರು ಪೆಡ್ಲರ್ಸ್ ಯಾರು ಇರ್ತಾರೆ ಅವರು ಕೊಡ್ತಾರೆ, ಅವರಿಗೆ ಕಾನೂನಿನ ಪ್ರಕಾರ ಏನೆಲ್ಲ ಕ್ರಮವನ್ನು ತಗೋಬೇಕು ಅದನ್ನೆಲ್ಲ ತಗೊಳ್ಬೇಕಾಗ್ತದೆ ಅಂಥೇಳಿ, ಅದಕ್ಕಾಗಿ ಇವತ್ತು ಹೊಸ ಫೋರ್ಸನ್ನೇ ನಾವು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಜೊತೆಗೆ ಆ ದೃಷ್ಟಿಯಲ್ಲಿ ಕರ್ನಾಟಕವನ್ನು ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಅಂಥೇಳಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಜೊತೆಗೆ ಮಾನ್ಯ ಸಲೀಂ ಅವರು, ನಮ್ಮ ಏನು DGP IGP ಅವರಿದ್ದಾರೆ, ಅವರೊಂದು ಹೊಸ ಚಿಂತನೆಯನ್ನು ತೆಗೆದುಕೊಂಡು ಬಂದರು. ಯಾರು ಪೆಡ್ಲರ್ಸ್ ಇದ್ದಾರೆ ಅಥವಾ ಯಾರು ಉಪಯೋಗ ಮಾಡ್ತಿದ್ದಾರೆ ಅವರಿಗೆ ಒಬ್ಬ ಪೊಲೀಸನ್ನು ಅವರ ಹಿಂದೆ ನಾವು ಹಾಕ್ತೇವೆ. ಅವರ ಹಿಂದೆ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ಸನ್ಮಿತ್ರ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ, ಒಬ್ಬ ಪೊಲೀಸ್ ಒಬ್ಬ ಡ್ರಗ್ ಯಾವನ್ನು ತಗೊಳ್ತಿದ್ದಾನೆ ಅವನನ್ನು ಬಿಡಿಸಿರ್ತಾರೆ, ಆದರೆ ಮುಂದೆ ಅವನು ತಗೊಳ್ಬಾರ್ದು ಹಾಗೆ ಅಂತೇಳಿ ಅವನನ್ನು ಮಾನಿಟರ್ ಮಾಡೋದಕ್ಕೆ ಒಬ್ಬ ಕಾನ್ಸ್ಟೇಬಲನ್ನು ಅಟ್ಯಾಚ್ ಮಾಡ್ತಕ್ಕಂಥ ಒಂದು ನೂತನವಾದ ಕಾರ್ಯಕ್ರಮವನ್ನು ಇವತ್ತು ನಾವು ಲಾಂಚ್ ಮಾಡಿದ್ದೇವೆ. ಬಹುಶಃ ಅದು ಯಶಸ್ಸಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಂದ್ಕೊಳ್ತೇನೆ. ಇದರ ಜೊತೆಗೆ ನಾವು ಈಗಾಗಲೇ 3-4 ತಿಂಗಳ ಹಿಂದೆ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು, ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ನೂತನವಾದ ಕಾರ್ಯಕ್ರಮವನ್ನು ಮಾಡೋದು. ಭಾಳ ಸಂದರ್ಭದಲ್ಲಿ ಅದು ಭಾಳ ಯಶಸ್ವಿಯಾಗಿ ಕೂಡ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಭಾಳ ಸಂದರ್ಭದಲ್ಲಿ ನಮಗೆ ಯಾವ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಯಾವ ಮನೆಯಲ್ಲಿ VIP ಇದ್ದಾರೆ ಗೊತ್ತಿಲ್ಲ, ಯಾವ ಮನೆಯಲ್ಲಿ ಡ್ರಗ್ಸ್ ಮಾಡೋನಿದ್ದಾನೆ ಅಂತ ಗೊತ್ತಿರೋಲ್ಲ, ಯಾವ ಮನೆಯಲ್ಲಿ ಮರ್ಡರರ್ ಬಂದು ಇಲ್ಲೆಲ್ಲೋ ತಪ್ಪಿಸ್ಕೊಂಡು ಇಲ್ಲಿದ್ದಾನೆ ಅಂತ ಗೊತ್ತಿರೋದಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ಆ ಮಾಹಿತಿಯನ್ನು ತಗೊಂಡ್ರೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಅವರ ವೃತ್ತಿ ಏನು, ಅವರು ಎಲ್ಲಿಂದ ಹೊರಗಿಂದ ಬಂದಿದ್ದಾರಾ, ಇಲ್ಲಿಯವರೇ ಇದ್ದಾರಾ, ಯಾವ ಭಾಷೆ ಮಾತಾಡ್ತಾರೆ, ಈ ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಣ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಹತ್ರ ಮಾಹಿತಿ ಇದ್ದರೆ ನಮಗೆ ಕಂಪ್ಲೇಂಟ್ಸ್ ಬಂದಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಯಾರನ್ನೂ ಹುಡುಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದೆಲ್ಲವೂ ಸಹಾಯ ಆಗ್ತದೆ ಅಂತೇಳಿ ಆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಭಾಳ ಯಶಸ್ಸಾಗ್ತಾ ಇದೆ ಅಂತೇಳಿ ನನಗೆ ವರದಿಗಳು ಬಂದಿದೆ. ಅದು ಕೂಡ ಒಂದು ಹೊಸ ರೀತಿಯಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಈ ಡ್ರಗ್ಸ್ ವಿಚಾರದಲ್ಲಿ ನಾನು ಹೇಳೋದನ್ನು ಮರ್ತಿದ್ದೆ. ನಾನು
ಮೊದಲನೇ ಬಾರಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ನಾವು ಒಂದು DGP ಹುದ್ದೆಯನ್ನು ಸೃಷ್ಟಿ ಮಾಡಿದ್ದೇವೆ. ಒಂದು ವರ್ಟಿಕಲನ್ನು ಸೃಷ್ಟಿ ಮಾಡಿ ಒಬ್ಬ DGP ಹಂತದ ಅಧಿಕಾರಿಯನ್ನು ಆ ಒಂದು ಮಾದಕ ದ್ರವ್ಯ ನಿಯಂತ್ರಣಕ್ಕೋಸ್ಕರ ಅದನ್ನು ಮಾಡಿದ್ದೇವೆ. ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು, ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ, ಯಾರು ಪರಿಶಿಷ್ಟ ಜಾತಿ ಜನಾಂಗದವರಿದ್ದಾರೆ, ಅವರಿಗೆ DCRE ಸೆಲ್ ಅಂತ ಮಾಡಿ ಇಟ್ಟಿದ್ರು. ಅದು ಕೂಡ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಅದಕ್ಕೆ ಇನ್ನೊಂದಿಷ್ಟು ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಮಾಡಿ, DCRE ಪೊಲೀಸ್ ಸ್ಟೇಷನ್ ಅಂತ ಮಾಡಿ 33 ಪೊಲೀಸ್ ಸ್ಟೇಷನ್ಸನ್ನು ನಾವು ಮಾಡಿಕೊಟ್ಟಿದ್ದೇವೆ. ಉತ್ತಮವಾಗಿ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಪೊಲೀಸ್ ಇಲಾಖೆ ಇವತ್ತು ಶಿಸ್ತಿನ ಇಲಾಖೆ, ಬೇರೆ ಇಲಾಖೆ ಥರ ಅಲ್ಲ, ಬೇರೆ ಯಾವುದು ಸರ್ಕಾರದಲ್ಲಿರುವಂಥ ಇಲಾಖೆಗೆ ಹೋಲಿಸೋದಕ್ಕಾಗೋದಿಲ್ಲ. ಆದರೆ ಪೊಲೀಸ್ ಇಲಾಖೆ ರಾಜ್ಯದ ಕಣ್ಣು. ಸರ್ಕಾರ, ಯಾವುದೇ ಸರ್ಕಾರಕ್ಕೆ ಕೀರ್ತಿ ಬರಬೇಕಾದ್ರೆ ಪೊಲೀಸ್ ಇಲಾಖೆಯಿಂದ ಕೀರ್ತಿ ಬರ್ತದೆ. ಪೊಲೀಸ್ ಈಸ್ ದ ಫೇಸ್ ಆಫ್ ದಿ ಗೌರ್ಮೆಂಟ್. ಯಾವತ್ತೂ ಕೂಡ ನಾವು ಎಷ್ಟು ಶಾಂತಿ ಕಾಪಾಡ್ತೇವೆ, ವ್ಯವಸ್ಥೆಯನ್ನು ಕಾಪಾಡ್ತೇವೆ, ಅದು ನೇರವಾಗಿ ಸರ್ಕಾರಕ್ಕೆ ತಲುಪುತ್ತೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇವತ್ತು ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಬರೀ ಕ್ಯಾಪನ್ನು ನಾವು ಬದಲಾಯಿಸಿಲ್ಲ, ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಹಾಗಾಗಿ ಈ ದಿನ ಭಾಳ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ಹೊಸ ದಿನ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಶುಭಕಾಮನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.